ಆಧುನಿಕ ಭಾರತದ ಇತಿಹಾಸ ಈ ಒಂದು ವಿಷಯದ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲಿಗೆ 5 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1, ಮುಕ್ತ ವ್ಯಾಪಾರ ನೀತಿ ಮತ್ತು ಭಾರತೀಯ ವ್ಯಾಪಾರ ನೀತಿ ಅಂತ ಇದ್ದರೆ 2 ಪ್ಲಾಸಿ ಕದನ, 3 ಬಕ್ಸಾರ್ ಕದನ, 4 ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ, 5 ಒಂದನೇ ಆಂಗ್ಲೋ ಮರಾಠ ಯುದ್ಧ. ಪ್ರಶ್ನೆ 6, ಮೂರನೇ ಆಂಗ್ಲೋ ಮರಾಠ ಯುದ್ಧ ಅಂತ ಇದ್ದರೆ ಪ್ರಶ್ನೆ 7, ಸಾಮ್ರಾಜ್ಯಶಾಹಿ ಸಿದ್ಧಾಂತದ ಪ್ರಮುಖ ಅಂಶಗಳು. 8 ಬ್ರಿಟಿಷ್ ಆಡಳಿತದ ಅಂಶಗಳು. 9 ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಪ್ರಸಾರ. 10 ರೈತವಾರಿ ಪದ್ಧತಿ. 11 ಮಹಲ್ವಾರಿ ಪದ್ಧತಿಯ ಲಕ್ಷಣಗಳು. ಪ್ರಶ್ನೆ 12 ಕೃಷಿ ವಾಣಿಜ್ಯೀಕರಣ ಅಂತ ಇದ್ದರೆ ಪ್ರಶ್ನೆ 13 ಭಾರತೀಯ ಗುಡಿ ಕೈಗಾರಿಕೆಗಳ ಕುಸಿತದ ಪ್ರಮುಖ ಅಂಶಗಳು. 14 ಭಾರತದಲ್ಲಿ ಕೈಗಾರಿಕೆಗಳ ಬೆಳವಣಿಗೆ. 15 ಸಾಮಾಜಿಕ ತಾರತಮ್ಯಗಳು. 16 1857ರ ದಂಗೆಯ ನಕಾರಾತ್ಮಕ ಪರಿಣಾಮಗಳು. ಮತ್ತು 5 ಅಂಕದ ಕೊನೆಯ ಪ್ರಶ್ನೆ 17 ಕಾರ್ಮಿಕರ ಸಂಘಟನೆಗಳು ಮತ್ತು ಚಳುವಳಿಗಳು ಅಂತ ಇದ್ದರೆ ಇನ್ನು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, 18ನೇ ಶತಮಾನದ ಮಧ್ಯದಲ್ಲಿ ಭಾರತೀಯ ರಾಜಕೀಯ, ಸಮಾಜ ಮತ್ತು ಆರ್ಥಿಕ ಸ್ಥಿತಿಗತಿಯನ್ನು ಚರ್ಚಿಸಿರಿ. 2 ಭಾರತದಲ್ಲಿ ಮರ್ಕೆಂಟೈಲ್ ನೀತಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. 3 ಬಂಗಾಳ, ಅವಧ್ ಮತ್ತು ಪಂಜಾಬ್ದಲ್ಲಿ ವಸಾಹತುಗಳ ವಿಸ್ತರಣೆಯನ್ನು ವಿವರಿಸಿ. 4 ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ಕುರಿತು ವಿವರಿಸಿ. ಪ್ರಶ್ನೆ 5 ಬಕ್ಸಾರ್ ಕಾಳಗದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಇದ್ದರೆ ಪ್ರಶ್ನೆ 6 ಆಂಗ್ಲೋ ಮೈಸೂರು ಯುದ್ಧಗಳ ಕುರಿತು ವಿವರಿಸಿ. 7 ರೈತವಾರಿ ಪದ್ಧತಿಯ ಲಕ್ಷಣ, ಗುಣ ಮತ್ತು ಅವಗುಣಗಳನ್ನು ಚರ್ಚಿಸಿ. 8 ಭೂಮಿಯ ವಿಘಟನೆಯ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. 9 ಭಾರತದಲ್ಲಿ ಬ್ರಿಟಿಷ್ ಕೈಗಾರಿಕಾ ನೀತಿಯ ಲಕ್ಷಣ ಮತ್ತು ಪರಿಣಾಮಗಳನ್ನು ವಿವರಿಸಿ. 10 ವಸಾಹತುಶಾಹಿ ಆಳ್ವಿಕೆಯ ಆರ್ಥಿಕ ಪರಿಣಾಮಗಳನ್ನು ವಿವರಿಸಿ. ಮತ್ತು 10 ಅಂಕದ ಕೊನೆಯ ಪ್ರಶ್ನೆ 11 1857ರ ದಂಗೆಯ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಈ ತೆರನಾಗಿ 5 ಮತ್ತು 10 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆಗಳಾಗಿವೆ. ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.